ಇವತ್ತಿನ ಸ್ಪೆಷಲ್ ಮಕ್ಕಳ ಲಂಚ್ ಬಾಕ್ಸಿಗೆ ಒಂದು ಕ್ರಿಸ್ಪಿ ಕಾಯಿನ್ ಪರಾಟ, ಪಾಲಕ್ ಸೊಪ್ಪು ಹಾಗೆಯೇ ಪನ್ನೀರ್ ಹಾಕಿ ಮಾಡುವಂಥ ಈ ಪರಾಟನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಯಿನ್ ಪರೋಟ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಪನ್ನೀರನ್ನ ಚೆನ್ನಾಗಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪನ್ನೀರಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಕೆಲವು ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪುಡಿ, ಹಾಗೆಯೇ ಸ್ವಲ್ಪ ಆಮ್ಚೂರು ಪುಡಿ, ಜೊತೆಗೆ ಖಾರದ ಪುಡಿ, ಉಪ್ಪಿನ ಪುಡಿ. ನಿಮಗೆ ಏನು ಮಸಾಲೆ ಬೇಕೋ ಅದನ್ನು ಹಾಕೋಬೋದು. ಧನಿಯಾ ಪುಡಿ ಹಾಕೋಬಹುದು, ಗರಂ ಮಸಾಲೆ ಹಾಕೋಬಹುದು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಪನ್ನೀರನ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಪಾಲಕ್ ಸೊಪ್ಪನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಓಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ ನೀರನ್ನು ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ನೀರು ಕುದೀತಿದೆ ಅಂದಾಗ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕಿ ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ. ನಾನು ಎಷ್ಟು ಅಂತ ಹೇಳ್ತೀನಿ. ಜೊತೆಗೆ ಖಾರಕ್ಕೆ ಒಂದು ಹಸಿಮೆಣಸಿನಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿನೂ ಸೇರಿಸಿ ಒಂದು 30 ಸೆಕೆಂಡ್ ಅಂದರೆ ಸೊಪ್ಪು ಈ ರೀತಿ ಬಾಡಬೇಕು, ಅಷ್ಟು ಮಾತ್ರ. ಅದಾದಮೇಲೆ ಸೊಪ್ಪನ್ನು ಜಾಲರಿಗೆ ಹಾಕಿ ನೀನೆಲ್ಲ ಸೋಸಿಕೊಳ್ತಾ ಇದ್ದೀನಿ. ಇವಾಗ ಈ ಸೊಪ್ಪನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ಸೊಪ್ಪಿನಲ್ಲಿ ತೇವಾಂಶ ಇರುತ್ತಲ್ಲ ಅಷ್ಟೇ ಸಾಕು. ಈಗ ಪಾಲಕ್ ಸೊಪ್ಪಿನ ಪೇಸ್ಟು, ಹಸಿಮೆಣಸಿನಕಾಯಿ, ಜಿಂಜರ್ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನ ಪೇಸ್ಟು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕೋಬೋದು. ಇಲ್ಲ ಅಂತಂದರೆ ಗೋಧಿ ಹಿಟ್ಟಿಗೆ ತಕ್ಕಂತೆ ನೀವು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಚೆನ್ನಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಬೇಕಾಗತ್ತೆ. ಈಗ ನೋಡಿದರೆ ಪಾಲಕ್ ಸೊಪ್ಪಿನ ಚಪಾತಿ ಹಿಟ್ಟು ರೆಡಿಯಾಗಿದೆ. ಇದನ್ನೊಂದು 10 ನಿಮಿಷ ಹಾಗೇ ಬಿಡೋಣ, ಚೆನ್ನಾಗಿ ಅರಳ್ಕೊಳ್ಳಿ. ಈ ರೀತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಚಪಾತಿ ಮಾಡಿದಾಗ ಅಥವಾ ನಾವು ಪರಾಟ ಮಾಡಿದಾಗ ಸಾಫ್ಟಾಗಿ ಬರುತ್ತೆ. ಈಗ 10 ನಿಮಿಷ ಆದಮೇಲೆ ನಾವು ಮಾಮೂಲಿ ಚಪಾತಿ ಹೇಗೆ ಹರ್ಕೊಳ್ತೀವೋ ಅದೇ ರೀತಿ ಸ್ವಲ್ಪ ಅಗಲವಾಗಿ ಹರ್ಕೋಬೇಕಾಗುತ್ತೆ. ಏನಕ್ಕೆ ಅಂದರೆ ನಾವು ಮಾಡ್ತಾ ಇರೋದು ಮಾಮೂಲಿ ಚಪಾತಿ ಅಲ್ಲ, ಇವತ್ತು ಕಾಯಿನ್ ಪರೋಟ, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಕಾಯಿನ್ ಪರೋಟ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಅಗಲವಾಗಿ ನಾವು ಇದನ್ನ ಹರ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಅರ್ಧ ಆಗಿದೆ. ಅದಾದಮೇಲೆ ನಾವು ಮಾಡ್ಕೊಂಡಂಥ ಪನ್ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಈವನ್ನಾಗಿ ನಾವು ಹರಡಬೇಕಾಗತ್ತೆ ಈ ರೀತಿ. ಈಗ ಹರಡಿದ ಮೇಲೆ ಏನು ಮಾಡಬೇಕು, ಈ ರೀತಿ ಸುತ್ತಬೇಕು ಟೈಟಾಗಿ. ಎಷ್ಟು ಟೈಟಾಗಿ ಸುತ್ತಕ್ಕಾಗುತ್ತೋ ಅಷ್ಟು ಟೈಟಾಗಿ ಸುತ್ತಕೊಳ್ಳಿ. ಇಲ್ಲ ಅಂತಂದರೆ ಪನ್ನೀರು ಹೊರಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟೈಟಾಗಿ ಸುತ್ತಾದ್ಮೇಲೆ ಎಡ್ಜನ್ನ ಈ ರೀತಿ ಸೀಲ್ ಮಾಡಿಬಿಟ್ಟು, ಆಮೇಲೆ ಕಾಯಿನ್ ಸೈಜ್ನಲ್ಲಿ ಈ ಪರಾಟ ಬರಬೇಕಲ್ವ, ಹಾಗಾಗಿ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿದರೆ ಪರಾಟ ಉಂಡೆಗಳು ರೆಡಿಯಾಗಿದ್ದಾವೆ. ಅದನ್ನು ಈ ರೀತಿ ಇಟ್ಬಿಟ್ಟು, ಅಂದರೆ ಆ ಓಪನ್ ಆಗಿದೆಯಲ್ಲ ಆ ಸೈಡನ್ನು ಮೇಲ್ಭಾಗದಲ್ಲಿ ತೋರಿಸ್ಕೊಂಡು ಇಟ್ಬಿಟ್ಟು ಬೆರಳಿನ ಸಹಾಯದಿಂದ ಇದನ್ನು ನಾವು ಚೆನ್ನಾಗಿ ತಟ್ಟಬೇಕು. ಎಷ್ಟು ಸೈಜಿಗೆ ಬೇಕೋ ಆ ಸೈಜ್ನಲ್ಲಿ ತಟ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ಬೇಕು ಅಂದರೆ ಹಾಗೆ ಲೈಟಾಗಿ ತಟ್ಟಿ, ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಟ್ಟಬೇಕಾದ್ರೆ ಸೈಡ್ನಲ್ಲಿ ಸ್ವಲ್ಪ ಹಾಗಾಗಿ ಸೀಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಕಾಯಿನ್ ಸೈಜ್ ಪರಾಟಗಳು ರೆಡಿಯಾಗಿದ್ದಾವೆ. ಇದನ್ನು ತವಾ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ತುಪ್ಪ ಹಾಕಾದರೂ ರೋಸ್ಟ್ ಮಾಡ್ಕೋಬಹುದು, ಇಲ್ಲಾಂದರೆ ಎಣ್ಣೆನಾದರೂ ಹಾಕಿ ರೋಸ್ಟ್ ಮಾಡ್ಕೋಬಹುದು. ಸ್ವಲ್ಪ ಎಣ್ಣೆ ಅಂಶನೂ ತುಪ್ಪ ಅಂಶನೂ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತೆ. ಆದರೆ ಖಂಡಿತವಾಗ್ಲೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾತ್ರ ನಾವು ರೋಸ್ಟ್ ಮಾಡಬೇಕು. ಹೈ ಫ್ಲೇಮಲ್ಲಿ ಆಯಿತು ಅಂತಂದರೆ ಇದು ಒಳಗಡೆ ಎಲ್ಲ ಬೇಯೋ ಚಾನ್ಸಸ್ ಕಡಿಮೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎರಡೂ ಬದಿನೂ ಚೆನ್ನಾಗಿ ಕಲ್ಲರ್ ಬರಬೇಕು, ಅಲ್ಲಿವರೆಗೆ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ತಿರುಗಿಸ್ತಾ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿಯಾಗಿ ಪಾಲಕ್ ಚಪಾತಿ ಮಾಡಿದರೆ ಮಕ್ಕಳು ತಿನ್ನಲ್ಲ. ಪನ್ನೀರನ್ನ ಸ್ಟಫ್ ಮಾಡಿ ಚಪಾತಿ ಮಾಡಿ ಪರಾಟ ಮಾಡಿ ಕೊಟ್ಟರು ಅದನ್ನೂ ಸಹ ಬೇಡ ಅಂತಾರೆ. ಈ ರೀತಿ ಡಿಫ್ರೆಂಟಾಗಿ ಕಾಯಿನ್ ಸೈಜ್ನಲ್ಲಿ ಕ್ರಿಸ್ಪಿಯಾಗಿ ಪರಾಟ ಮಾಡಿಕೊಡಿ. ಖಂಡಿತವಾಗ್ಲೂ ಲಂಚ್ ಬಾಕ್ಸು ಖಾಲಿಯಾಗಿ ಬರೋದಂತೂ ಗ್ಯಾರಂಟಿ. ಹಾಗೆಯೇ ಇದರಲ್ಲಿ ಪಾಲಕ್ ಸೊಪ್ಪಿದೆ, ಜೊತೆಗೆ ಶುಂಠಿ, ಹಸಿಮೆಣಸಿನಕಾಯಿ, ಪನ್ನೀರು, ಕೊತ್ತಂಬರಿ ಸೊಪ್ಪು, ಮಸಾಲೆ ಪುಡಿಗಳೆಲ್ಲ ಇರುವುದರಿಂದ ಆರೋಗ್ಯಕರ ಹಾಗೆ ರುಚಿಕರ. ನಿಮಗೆಲ್ಲ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ, ಕಿಡ್ಸ್ ಸ್ಪೆಷಲ್ ಲಂಚ್ ಬಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಇಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.